ಈಗ ಎರಡು ಬೈ ಎಲೆಕ್ಷನ್ ಅಲ್ಲಿ ಮುನ್ನಡೆ ಸಾಧಿಸಿದೆ ಸರ್ ಕಾಂಗ್ರೆಸ್. ಹಾ, ನಾವು ಎಕ್ಸ್ಪೆಕ್ಟೆಡ್ ಮಾಡಿದ್ದು ಸ್ವಲ್ಪ ದಾವಣಗೆರೆಯಲ್ಲಿ ನಮ್ಮ ಕಾರಣದಿಂದಲೇನೆ ಸ್ವಲ್ಪ ಲೀಡು ಕಡಿಮೆ ಆಗ್ಬಹುದು. ಆದ್ರೆ ನಾವು ಗೆಲ್ತೀವಿ, ಅಲ್ಲಿ ದಾವಣಗೆರೆಯಲ್ಲೂ ಕೂಡ ಗೆಲ್ತೀವಿ, ಬಾಗಲಕೋಟೆಯಲ್ಲೂ ಕೂಡ ಗೆಲ್ತೀವಿ. ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಓವರ್ ಆಲ್ ಹಿನ್ನಡೆ ಆಗ್ತಾ ಇದೆಯಲ್ಲ ಸರ್ ಎಲ್ಲ ಸ್ಟೇಟ್ ಅಲ್ಲೂ. ಈಗ ತಮಿಳ್ ವೆಸ್ಟ್ ಬೆಂಗಾಲ್ನಲ್ಲಿ ನಮ್ದೇನು ಇರ್ಲಿಲ್ಲ, ಅಸ್ಸಾಂನಲ್ಲಿ ನಮ್ಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿದೆ. ಜನರ ಆಶೀರ್ವಾದ ಏನ್ ಮಾಡಿದ್ದಾರೆ ಅಲ್ಲಿ ಅದನ್ನ ನಾವು ಒಪ್ಕೊಳ್ತೀವಿ. ಕೇರಳದಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದೀವಿ. ನಾವು ಸುಮಾರು 76ರಿಂದ 80 ಗೆಲ್ತೀವಿ ಅಂತ ಹೇಳಿದ್ದು, ಈಗ 95ರವರೆಗೂ ಕೂಡ ಗೆದ್ದಿದ್ದೀವಿ, ಮುನ್ನಡೆ ಸಾಧಿಸಿದ್ದೀವಿ. 95 ವಿಧಾನಸಭಾ ಕ್ಷೇತ್ರಗಳಲ್ಲಿ 95 ವಿಧಾನಸಭಾ ಗೆದ್ದಿವಿ. ಬಹುಶಃ ವೆಸ್ಟ್ ಬೆಂಗಾಲ್ನಲ್ಲಿ ಆಡಳಿತದ ವಿರೋಧಿ ಅಲೆ ಇರಬಹುದು ಅಂತ ಅನ್ಕೊಂಡಿದ್ದೀನಿ ನಾನು. ತಮಿಳುನಾಡಿನಲ್ಲೂ ಕೂಡ ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ತಮಿಳುನಾಡಲ್ಲಿ ಒಬ್ಬ ನಟ ಫಸ್ಟ್ ಟೈಮ್ ಪಾರ್ಟಿ ಕಟ್ಟಿ ಸಕ್ಸಸ್ ಆಗ್ತಾ ಇದ್ದಾರೆ. ಇನ್ನು ಅವ್ರಿಗೆ ಅಭಿನಂದನೆಗಳನ್ನು. ಎರಡು ಬೈ ಎಲೆಕ್ಷನ್ ಅಲ್ಲಿ ಮುನ್ನಡೆ ಸಾಧಿಸಿದೆ ಸರ್ ಕಾಂಗ್ರೆಸ್. ನಾವು ಎಕ್ಸ್ಪೆಕ್ಟೆಡ್ ಮಾಡಿದ್ದು ಸ್ವಲ್ಪ ದಾವಣಗೆರೆಯಲ್ಲಿ ನಮ್ಮ ಕಾರಣದಿಂದಲೇನೆ ಸ್ವಲ್ಪ ಲೀಡು ಕಡಿಮೆ ಆಗ್ಬಹುದು. ಆದ್ರೆ ನಾವು ಗೆಲ್ತೀವಿ, ಅಲ್ಲಿ ದಾವಣಗೆರೆಯಲ್ಲೂ ಕೂಡ ಗೆಲ್ತೀವಿ, ಬಾಗಲಕೋಟೆಯಲ್ಲೂ ಕೂಡ ಗೆಲ್ತೀವಿ. ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಓವರ್ ಆಲ್ ಹಿನ್ನಡೆ ಆಗ್ತಾ ಇದೆಯಲ್ಲ ಸರ್ ಎಲ್ಲ ಸ್ಟೇಟ್ ಅಲ್ಲೂ. ಈಗ ತಮಿಳ್ ವೆಸ್ಟ್ ಬೆಂಗಾಲ್ನಲ್ಲಿ ನಮ್ದೇನು ಇರ್ಲಿಲ್ಲ, ಅಸ್ಸಾಂನಲ್ಲಿ ನಮ್ಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿದೆ. ಜನರ ಆಶೀರ್ವಾದ ಏನ್ ಮಾಡಿದ್ದಾರೆ ಅಲ್ಲಿ ಅದನ್ನ ನಾವು ಒಪ್ಕೊಳ್ತೀವಿ. ಕೇರಳದಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದೀವಿ. ನಾವು ಸುಮಾರು 76ರಿಂದ 80 ಗೆಲ್ತೀವಿ ಅಂತ ಹೇಳಿದ್ದು, ಈಗ 95ರವರೆಗೂ ಕೂಡ ಗೆದ್ದಿದ್ದೀವಿ, ಮುನ್ನಡೆ ಸಾಧಿಸಿದ್ದೀವಿ. 95 ವಿಧಾನಸಭಾ ಕ್ಷೇತ್ರಗಳಲ್ಲಿ 95 ವಿಧಾನಸಭಾ ಗೆದ್ದಿವಿ. ಬಹುಶಃ ವೆಸ್ಟ್ ಬೆಂಗಾಲ್ನಲ್ಲಿ ಆಡಳಿತದ ವಿರೋಧಿ ಅಲೆ ಇರಬಹುದು ಅಂತ ಅನ್ಕೊಂಡಿದ್ದೀನಿ ನಾನು. ತಮಿಳುನಾಡಿನಲ್ಲೂ ಕೂಡ ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ತಮಿಳುನಾಡಲ್ಲಿ ಒಬ್ಬ ನಟ ಫಸ್ಟ್ ಟೈಮ್ ಪಾರ್ಟಿ ಕಟ್ಟಿ ಸಕ್ಸಸ್ ಆಗ್ತಾ ಇದ್ದಾರೆ. ಇನ್ನು ಅವ್ರಿಗೆ ಅಭಿನಂದನೆಗಳನ್ನು.